ಹರಿ ಓಂ. 8ನೇ ಅಧ್ಯಾಯದ 14ನೇ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ ಯಃ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಯಾರಿಗಾಗತ್ತೆ, ಭಗವಂತ ಯಾರನ್ನ ತನ್ನ ಕರುಣಾ ದೃಷ್ಟಿಯಿಂದ ನೋಡ್ತಾನೆ, ಯಾರು ದೇವರನ್ನ ಕಾಣುತ್ತಾರೆ ಅವರು ಭಗವಂತನ ಕಡೆಗೆ ಹೋಗ್ತಾರೆ ಅನ್ನುವಂಥದ್ದು ನಮಗೆ ಈ ಹಿಂದೆ ಎಲ್ಲ ಒಟ್ಟು ಬಂದಿರತಕ್ಕಂಥ ವಿಚಾರ. ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ದೇವರನ್ನ ನಾವು ಕಾಣಬೇಕು. ನಮ್ಮ ಹೊರಗಣ್ಣನ್ನ ಮುಚ್ಚಿ ಒಳಗಣ್ಣಿನ ಮೂಲಕವಾಗಿ ಭಗವಂತನನ್ನ ಕಾಣಬೇಕು. ಹಾಗೆ ಒಳಗಣ್ಣಿನ ಮೂಲಕವಾಗಿ ಭಗವಂತನನ್ನ ಕಂಡ್ವಿ ಅಂತಾದ್ರೆ ಆಗ ನಾವು ಮೋಕ್ಷಕ್ಕೆ ಅರ್ಹರಾದ್ವಿ ಅನ್ನೋದು ಅಭಿಪ್ರಾಯ. ಹಾಗೆ ದೇವರನ್ನ ಕಾಣಬೇಕು ಅಂತಾದ್ರೆ ಯಾವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಅನನ್ಯ ಚೇತಾಹ, ಚೇತಸ್ ಅನ್ನೋದೇನಿದೆ ಅದು ಸ್ಮರಣೆಯ ಕೇಂದ್ರ ಬಿಂದು. ಅನೇಕ ರೀತಿಯಾಗಿರ್ತಕ್ಕಂತಹ ಸ್ಮರಣೆಗಳು ನಮ್ಮ ಹಿಂದಿನ ಜೀವನದಲ್ಲಿ ನಾವು ಅನುಭವಿಸಿದ್ದು. ಅಂದ್ರೆ ಈಗೇನಿದೀವಿ ಪ್ರೆಸೆಂಟು, ಇದರ ಹಿಂದೆ ಏನೇನು ನಡೆದಿರುತ್ತೋ ಅದೆಲ್ಲವೂ ಅನೇಕ ರೀತಿಯಲ್ಲಿ ನಮಗೆ ನೆನಪು ಬರ್ತಾ ಇರುತ್ತೆ. ನಾವು ಕೇಳಿದ್ದು, ನಮ್ಮ ಜೀವನದಲ್ಲಿ ನಮಗಾಗಿರತಕ್ಕಂಥ ಅನುಭವ, ನೋಡಿದ್ದು, ಹೀಗೆ ಅವುಗಳ ನೆನಪು, ಅವುಗಳ ಸ್ಮರಣೆ ನಮಗೆ ಬರ್ತಾ ಇರುತ್ತೆ. ಆದ್ರೆ ಆ ಚೇತಸ್ಸು, ಸ್ಮರಣೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಚೇತಸ್ಸೇನಿದೆ ಅಲ್ಲಿ ಬೇರೆ ಸ್ಮರಣೆಗಳು ಹುಟ್ಟಲೇಬಾರದು. ದೇವರಿಗೆ ಸಂಬಂಧಪಟ್ಟಂತ ಸ್ಮರಣೆಗಳು ಮಾತ್ರ ಹುಟ್ಟಬೇಕು. ಅಂದ್ರೆ ನಿರಂತರವಾಗಿ ಭಗವಂತನ ಚಿಂತನೆ. ಚೇತಸ್ ಅನ್ನೋದು ಚಿಂತನೆಯನ್ನು ಮಾಡುವಂಥದ್ದು. ಆ ಚಿಂತನೆ ಮಾಡುವಂತ ಚೇತಸ್ಸಿನಲ್ಲಿ ಭಗವಂತನ ಚಿಂತನೆ ಬಿಟ್ಟು ಬೇರೆ ಚಿಂತನೆಗಳಿಗೆ, ಬೇರೆ ಚಿಂತೆಗಳಿಗೆ ಅವಕಾಶ ಅಲ್ಲಿ ಇರಲೇಬಾರದು ಅನ್ನೋದು ಅಭಿಪ್ರಾಯ. ಅನನ್ಯ ಚೇತಾಹ, ನಿರಂತರವಾಗಿ ಭಗವಂತನನ್ನೇ ಚಿಂತಿಸ್ತಾ ಬೇರೆ ಏನನ್ನೂ ಚಿಂತನೆ ಮಾಡದೇನೆ, ಬೇರೆ ಯಾವುದರ ಬಗ್ಗೆಯೂ ಕೂಡ. ಯಾಕಂದ್ರೆ ದೇವರನ್ನ ನಾವು ತಿಳಿದು ದೇವರನ್ನ ಚಿಂತಿಸುವುದರಿಂದಾಗಿ ದೇವರ ಅನುಗ್ರಹದಿಂದಾಗಿ ನಮ್ಗೆಲ್ಲವೂ ಕೂಡ ಪ್ರಾಪ್ತವಾಗ್ತಾ ಹೋಗುತ್ತೆ. ಹಾಗಾಗಿ ಅನನ್ಯ ಚೇತಾಹ, ನಿರಂತರವಾಗಿ ಭಗವಂತನ ಚಿಂತನೆ. ಹೀಗೆ ಯಾರಿರ್ತಾರೋ ನಿತ್ಯಶಃ ಮಾಂ ಸ್ಮರತಿ, ನಿರಂತರವಾಗಿ ನನ್ನನ್ನು ಸ್ಮರಣೆ ಮಾಡಬೇಕು. ನಿತ್ಯಶಃ ಮಾಂ ಸ್ಮರತಿ, ನಿರಂತರವಾಗಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ತಸ್ಯ ಅಹಂ ಸುಲಭ, ಅವನಿಗೆ ನಾನು ಸುಲಭ. ಭಗವಂತ ದುರ್ಲಭನೂ ಹೌದು, ಭಗವಂತ ಸುಲಭನೂ ಹೌದು. ದುರ್ಯೋಧನ, ರಾವಣ ಇಂತಹ ವ್ಯಕ್ತಿತ್ವದ ವ್ಯಕ್ತಿಗಳಿಗೆ ಭಗವಂತ ದುರ್ಲಭ ಅಲ್ವಾ? ಭಗವಂತನ ಸಮಾನ ಕಾಲದಲ್ಲಿಯೇ ಭಗವಂತನ ಸಮಾನ ಕಾಲದಲ್ಲೇ ಭಗವಂತನ ಸಾಕ್ಷಾತ್ತಾಗಿ ನೋಡಿರ್ತಕ್ಕಂತಹ ದುರ್ಯೋಧನ, ರಾವಣಾದಿಗಳಿಗೆ ಯಾರು ಕೂಡ ದೇವರ ಅನುಗ್ರಹ ಆಗಿಲ್ಲ. ಅವರು ಯಾರು ಕೂಡ ಮೋಕ್ಷಕ್ಕದ ಕಡೆಗೆ ಹೋಗಿಲ್ಲ. ಯಾಕೆಂದ್ರೆ ಭಗವಂತ ಅಂತವರಿಗೆ ದುರ್ಲಭ. ಅದನ್ನು ಹೇಳುವಂಥದ್ದು. ಅದೇ ಯಾರು ಭಗವಂತನಲ್ಲಿ ಭಕ್ತಿ ಇಟ್ಟಿರ್ತಾರೋ ದುರ್ಲಭ, ಭಗವಂತನಲ್ಲಿ ಯಾರು ಭಕ್ತಿ ಇಟ್ಟಿರ್ತಾರೋ ಅವನಿಗೆ ಭಗವಂತ ಸುಲಭ, ಅವನಿಗೆ ಭಗವಂತ ಸುಲಭ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ಯೋಗಿಗಳಾಗಿರ್ತಾರೆ, ಯೋಗಿಗಳು ಅಂತ ಹೇಳಿದ್ರೆ ಸಾಧನೆಯನ್ನ ಮಾಡಿರುವಂತ ವ್ಯಕ್ತಿಗೆ ಯೋಗಿ ಅಂತ ಕರೆಯುವಂಥದ್ದು. ದೇವರು ಈಗಾಗಲೇ ಏನು ಅನೇಕ ಸಾಧನಾ ಮಾರ್ಗಗಳನ್ನು ಹೇಳಿದ್ದಾನೆ, ಹಾಗೆ ನಮ್ಮ ಇಂದ್ರಿಯಗಳನ್ನ ಬೇರೆ ಕಡೆಗೆ ಹರಿಬಿಡದೇನೆ ಭಗವಂತನಲ್ಲೇ ಯಾರು ಕೇಂದ್ರೀಕರಿಸಿರ್ತಾರೋ, ಆ ಭಗವಂತನನ್ನ ಅನಾಯಾಸವಾಗಿ ಕಾಣುವ ಹಂತಕ್ಕೆ ಹೋಗಿರ್ತಾರೋ ಅವರು ಯೋಗಿ ಅಂತ ಹೆಸರು. ಅಂತಹ ಯೋಗಿಗಳಿಗೆ ಭಗವಂತ ಸುಲಭ. ನಿತ್ಯಯುಕ್ತಸ್ಯ, ಮತ್ತವನೇನಾಗಿರ್ಬೇಕು? ನಿತ್ಯಯುಕ್ತ. ಯುಕ್ತ ಅಂದ್ರೆ ಯೋಗಿ. ಭಗವಂತನ ಸಂಬಂಧ ಅದು ನಿರಂತರವಾಗಿರಬೇಕು. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಅಷ್ಟೇ. ನಾವು ಒಬ್ಬರ ಹೊತ್ತಿಗೆ ಮಾತನಾಡ್ತಾ ಇರತಕ್ಕಂಥ ಸಂದರ್ಭ, ನಾವು ನಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಗಳಲ್ಲಿ ನಾವು ಪ್ರವೃತ್ತರಾಗಿರ್ತಕ್ಕಂಥ ಸಂದರ್ಭ, ಯಾವುದೇ ಸಂದರ್ಭಗಳಿದ್ರೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ
ಭಗವಂತನ ಒಂದು ಅನುಸಂಧಾನ, ದೇವರ ಬಗ್ಗೆ ಒಂದು ಚಿಂತನೆ ಅದು ನಮಗೆ ಯಾವಾಗಲೂ ಕೂಡ ಇರಲೇಬೇಕು ಅಂತ. ನಿತ್ಯಯುಕ್ತಸ್ಯ ಯೋಗಿನಃ, ನಿತ್ಯದಲ್ಲಿಯೂ ಭಗವಂತನ ಒಂದು ಅನುಸಂಧಾನವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯೋಗಿ ಅಂತವನಿಗೆ ಭಗವಂತ ಅಹಂ ಸುಲಭ, ಅಂತವರಿಗೆ ನಾನು ಸುಲಭ. ಭಗವಂತ ಒಂದರ್ಥದಲ್ಲಿ ದುರ್ಲಭನು ಹೌದು, ಒಂದರ್ಥದಲ್ಲಿ ಸುಲಭನು ಹೌದು. ಯಾರು ನಿರಂತರವಾಗಿ ಭಗವಂತನ ಅನುಸಂಧಾನವನ್ನ ಮಾಡ್ತಾ ಇರ್ತಾರೆ, ದೇವರ ಅಸ್ತಿತ್ವದ ಅರಿವನ್ನ ಪಡೆದು ದೇವರ ಮಹತ್ವದ ಜ್ಞಾನವನ್ನ ಯಾರು ಪಡೆದಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಭಗವಂತ ಸುಲಭ. ಇಂಥವರಿಗೆ ಸುಲಭ ಅಂದ್ರೆ ಯಾರು ಈ ರೀತಿ ಇರೋದಿಲ್ವೋ ಅವರಿಗೆ ಭಗವಂತ ದುರ್ಲಭ. ಅಲ್ಲಿಗೆ ನಾವು ಯಾವ ತರ ಇದ್ದೇವೆ ಅನ್ನೋದರ ಮೇಲೆ ನಮ್ಮ ಜೀವನ ಕ್ರಮ, ನಮ್ಮ ಆಲೋಚನಾ ಕ್ರಮ, ನಮ್ಮ ಅನುಸಂಧಾನಗಳು ಇದೆಲ್ಲ ಯಾವ ತರ ಇದೆ ಅನ್ನೋದರ ಮೇಲೆ ದೇವರು ನಮಗೆ ಸುಲಭನು, ದೇವರು ನಮಗೆ ದುರ್ಲಭನು ಅನ್ನೋದು ತೀರ್ಮಾನವಾಗ್ತಕ್ಕಂಥದ್ದು. ಹಾಗಾಗಿ ದೇವರು ನಮಗೆ ಸುಲಭ ಆಗಬೇಕು ಅಂದ್ರೆ ಇಂತಹ ಗುಣಗಳನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಅನನ್ಯ ಚೇತ, ದೇವರನ್ನ ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಬೇರೆ ಚಿಂತನೆಗಳಿಗೆ ಅವಕಾಶ ಇರಬಾರದು. ಯಾಕೆ ದೇವರ ಅನುಸಂಧಾನ ಇತ್ತು ಅಂತಾದ್ರೆ ಯಾವ ಚಿಂತೆಗಳು ಕೂಡ ಬರ್ಲಿಕ್ಕೆ ಭಗವಂತ ಬಿಡೋದಿಲ್ಲ. ದೇವರು ನಮ್ಮನ್ನು ಕಾಪಾಡ್ತಾನೆ. ಆ ದೃಢವಾದ ವಿಶ್ವಾಸ, ಆ ನಂಬಿಕೆ ಅದು ನಮಗೆ ಬೇಕು. ಹೀಗೆ ಇರ್ತಕ್ಕಂಥ ಮತ್ತು ನಿತ್ಯಶಃ ಸ್ಮರತಿ, ನಿತ್ಯದಲ್ಲೂ ಭಗವಂತನ ಸ್ಮರಣೆ. ಏನೇನೋ ಸ್ಮರಣೆ ಮಾಡೋ ಬದಲು ಭಗವಂತನನ್ನ ಸ್ಮರಣೆ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಒಳ್ಳೇದಾಗತ್ತೆ. ಅಂತವರಿಗೆ ಭಗವಂತ ಸುಲಭ. ನಿತ್ಯಯುಕ್ತಸ್ಯ ಯೋಗಿನಃ, ನಿತ್ಯಯುಕ್ತನಾಗಿರತಕ್ಕಂತಹ ವ್ಯಕ್ತಿ ಯೋಗಿ, ಸಾಧನಾ ಹಂತದಲ್ಲಿ ನಿರಂತರವಾಗಿ ಸಾಗಿ ಸಾಧನಾ ಶಿಖರವನ್ನು ಯಾರು ಇರ್ತಾರೋ ಅಂತವನಿಗೆ ಭಗವಂತ ಸುಲಭ, ಅಂತವನಿಗೆ ಭಗವಂತ ಸುಲಭ. ಪಾರ್ಥ ಅಂತ ಸಂಬೋಧನೆ. ಪಾರ್ಥ ಅಂದ್ರೆ ಪೃಥೆಯ ಮಗ, ಕುಂತಿಯ ಹಿಂದಿನ ಹೆಸರು ಪೃಥೆ ಅಂತ ಅರ್ಥ. ಅಂತ ಪೃಥೆಯ ಮಗ ಅಂತ ಒಂದರ್ಥ ಅಭಿಪ್ರಾಯ ಆದ್ರೆ ಪಾರ್ಥ ಅರ್ಥಂ ಪಾತೀತಿ ಪಾರ್ಥ ಅಂದ್ರೆ ತತ್ವಜ್ಞಾನಿ ಅಂತ ಅರ್ಥ. ಅಂದ್ರೆ ಎಲೆ ತತ್ವಜ್ಞಾನಿಯೇ ಅನ್ನುವುದಾಗ ಅರ್ಥ. ಅಂದ್ರೆ ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ತತ್ವಜ್ಞಾನಿಗಳಾಗಿರ್ಬೇಕು. ಶಾಸ್ತ್ರವನ್ನ ಎಲ್ಲ ಓದಿ ತಿಳಿದು ಆ ಭಗವಂತನ ಅರಿವನ್ನು ನಾವು ಪಡಿಬೇಕು. ಅಂತ ಅವರು ತತ್ವಜ್ಞಾನಿಗಳಾದ್ರೆ ಮಾತ್ರ ಇಂತಹ ಗುಣಗಳು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ. ಜ್ಞಾನವನ್ನ ಪಡೆದೇನೆ ಇಂತಹ ಗುಣಗಳು ಯಾವುದು ಕೂಡ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಪಾರ್ಥ ಎಲೆ ಪೃಥೆಯ ಮಗನೇ, ಅನನ್ಯ ಚೇತಾಹ, ಬೇರೆಲ್ಲೂ ಮನಸ್ಸನ್ನು ಕೇಂದ್ರೀಕರಿಸದೆ ನಿರಂತರವಾಗಿ ಭಗವಂತನ ಚಿಂತನೆಯಲ್ಲೇ ತಮ್ಮನ್ನು ತೊಡಗಿಸಿಕೊಂಡಂತಹ ಯಾವ ಸಾಧಕನು ನಿತ್ಯಶಃ ನಿತ್ಯಶಃ ಸತತಂ. ಅಲ್ಲಿ ನೋಡಿ, ಎರಡು ಮೇಲ್ನೋಟಕ್ಕೆ ಒಂದೇ ಅಭಿಪ್ರಾಯ. ನಿತ್ಯಶಃ ಅಂದ್ರೂ ನಿತ್ಯದಲ್ಲಿ ಅಂತ ಅರ್ಥ, ಸತತಂ ಅಂದ್ರೂ ಯಾವಾಗ್ಲೂ ಅಂತ ಅರ್ಥ. ಒಂದರ್ಥದಲ್ಲಿ ಎರಡು ಕೂಡ ಒಂದೇ ಅಭಿಪ್ರಾಯ. ಕೃಷ್ಣ ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಎರಡು ಪದವನ್ನು ಹಾಕಿದ್ದಾನೆ ಅಂತ ಅನ್ಸತ್ತೆ. ಅದರ ಅರ್ಥ ಏನು? ಅನುದಿನ ನಿರಂತರ, ಅನುದಿನ. ನಿತ್ಯಶಃ ಅಂದ್ರೆ ಪ್ರತಿನಿತ್ಯ ಅಂತ ಅರ್ಥ. ಪ್ರತಿನಿತ್ಯ ಅಂದ್ರೆ ದಿನದಲ್ಲಿ ಯಾವುದಾದ್ರೂ ಒಂದು ಬಾರಿ ಸಂಧ್ಯಾ ವಂದನೆ, ಯಾವುದಾದ್ರೂ ಒಂದು ಬಾರಿ ಪೂಜೆ, ಯಾವುದೋ ಒಂದು ಬಾರಿ ಪಾರಾಯಣ ನಾವು ಮಾಡ್ತೀವಿ. ಅಲ್ಲಿ ನಿತ್ಯಶಃ ಸ್ಮರಣೆ ನಮ್ಮಲ್ಲೂ ಇದೆ ಅಂತ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ. ಅದಕ್ಕೆ ಬರೀ ನಿತ್ಯ, ನಿತ್ಯದಲ್ಲಿ ಯಾವುದೋ ಒಂದು ಹೊತ್ತು ದೇವರ ಸ್ಮರಣೆ ಅನ್ನೋದಲ್ಲ. ಮತ್ತೇನು? ಸತತಂ, ಆ ನಿತ್ಯದಲ್ಲಿಯೂ ಕೂಡ ಅನುದಿನ, ಅನುಕ್ಷಣ ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಬೇರೆ ಬೇರೆ ಅಲ್ವಾ. ಅನುದಿನ ಅಂದ್ರೆ ಪ್ರತಿದಿನ ಅಂತ ಅರ್ಥ. ನಿತ್ಯಕ್ಕೆ ಯಾವುದೋ ನಿತ್ಯ ಊಟ ಮಾಡ್ತೀನಿ, ಅನುದಿನ ಊಟ ಮಾಡ್ತೀನಿ. ಆದ್ರೆ ಅನುಕ್ಷಣ ಊಟ ಮಾಡ್ತೀವ ನಾವು? ಇಲ್ಲ, ಅನುದಿನ ಊಟ ಮಾಡ್ತೀವಿ ಅಷ್ಟೇ. ದಿನದಲ್ಲಿ ಯಾವುದೋ ಒಂದು ಹೊತ್ತು ಊಟ ಮಾಡ್ತೀವಿ, ಒಂದು ಹೊತ್ತು, ಎರಡು ಹೊತ್ತು, ಮೂರು ಹೊತ್ತು ನಮ್ಮ ಹಸಿವಿಗೆ ಅನುಗುಣವಾಗಿ ಊಟ ಮಾಡ್ತೀವಿ. ಅನುದಿನ ಊಟ ಬೇರೆ, ಅನುಕ್ಷಣ ಊಟ ಬೇರೆ. ಅನುಕ್ಷಣ ಊಟ ಯಾರು ಕೂಡ ಮಾಡೋದೇ ಇಲ್ಲ ಅಲ್ವಾ. ಆದ್ರೆ ಭಗವಂತನ ಸ್ಮರಣೆ ಇದೆಯಲ್ಲ, ಅದು ಬರೀ ಅನುದಿನ ಸ್ಮರಣೆ ಇದ್ರೆ ಸಾರೋದಿಲ್ಲ, ಅನುಕ್ಷಣ ಸ್ಮರಣೆ ಬೇಕು. ಅಂದ್ರೆ ನಿರಂತರವಾಗಿರತಕ್ಕಂಥ ಸ್ಮರಣೆ, ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಭಗವಂತನ ಸ್ಮರಣೆ ಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರವಾಗಿ ಈ ಮಾತನ್ನ ಹೇಳಿರತಕ್ಕಂಥದ್ದು. ಪಾರ್ಥ ಅಂದ್ರೆ ತತ್ವಜ್ಞಾನಿ ಅಂತ ಅರ್ಥ. ಎಲೆ ಪೃಥೆಯ ಮಗನೇ ಅಂತ ಒಂದರ್ಥ, ಇನ್ನೊಂದರ್ಥ ಎಲೆ ತತ್ವಜ್ಞಾನಿಯೇ. ಯಾವ ಸಾಧಕನು ಅನನ್ಯ ಚೇತಾಹ ಅಂದ್ರೆ ಬೇರೆ ಕಡೆಯಲ್ಲಿ ಮನಸ್ಸನ್ನ ಕೇಂದ್ರೀಕರಿಸದೆ ನಿರಂತರವಾಗಿ ಭಗವಂತನಲ್ಲಿ ಯಾರು ಮನಸ್ಸನ್ನ ಕೇಂದ್ರೀಕರಿಸಿರ್ತಾನೋ, ಸತತಂ ನಿರಂತರವಾಗಿ, ಮಾಂ ನನ್ನನ್ನು, ನಿತ್ಯಶಃ ಸ್ಮರತಿ ಸತತಂ ಪ್ರತಿ ಕ್ಷಣದಲ್ಲೂ, ನಿತ್ಯಶಃ ಪ್ರತಿನಿತ್ಯದಲ್ಲೂ ಸ್ಮರಿಸುತ್ತಾನೋ. ನಿತ್ಯಯುಕ್ತಸ್ಯ, ನಿತ್ಯಯುಕ್ತ ನಿತ್ಯದಲ್ಲಿಯೂ ಕೂಡ ಭಗವಂತನ ಸಂಬಂಧವನ್ನು ಹೊಂದಿರುವಂತಹ ನಿತ್ಯಯುಕ್ತನಾದಂತಹ ಯೋಗಿನಃ ಸಾಧಕನಿಗೆ ಅಹಂ ನಾನು ಸುಲಭ, ಸುಲಭನು. ನಿರಂತರ ನನ್ನ ಸ್ಮರಣೆ ಮಾಡುವವರಿಗೆ ನಾನು ಸುಲಭ ಎಂಬುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಅನನ್ಯಚೇತ ಸತತಂ
ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಂ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ.